ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಶಿಕ್ಷಣ ಸಚಿವರು ಏನಂತ ಹೇಳಿದ್ದಾರೆ, SSLC ಹುಡುಗರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದೀರಾ ಇಲ್ಲ ಎಲ್ಲಾ ಸ್ಟೂಡೆಂಟ್ಸ್ ಪಾಸ್ ಮಾಡ್ತಿದ್ದಾರಾ, ಏನ್ ಹೇಳಿದ್ದಾರೆ ಪಕ್ಕಾ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನಿಮಗೆ ಮಧ್ಯದಲ್ಲಿ ಸ್ಕಿಪ್ ಮಾಡೋದ್ರಿಂದ ಸ್ಪೀಡ್ ನೋಡೋದ್ರಿಂದ ನಿಮಗೆ ಇನ್ಫಾರ್ಮೇಶನ್ ತಿಳಿಯೋದು. ಯಾಕಂದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ಸ್ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡ್ರೆ ಸಿಗುತ್ತೆ. ಓಕೆ ಗೈಸ್, ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನೋಡ್ತೀರಾ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ನಾವು ಹಾಕುವಂತ ನಿಮಗೆ SSLC ರಿಸಲ್ಟ್ ಸಂಬಂಧಪಟ್ಟಿಂದ ಆಯ್ತು, ನೆಕ್ಸ್ಟ್ ಎಕ್ಸಾಮ್ 2 ಬಗ್ಗೆ ಆಯ್ತು, ನೆಕ್ಸ್ಟ್ ನಿಮ್ಮ PUC ಆಯ್ತು, ಯಾಕೆ ಕೋರ್ಸ್ ಬೇಕಾಯ್ತು, ಪ್ರತಿಯೊಂದಕ್ಕೆ ನಿಮಗೆ ಸ್ಕಾಲರ್ಶಿಪ್ ಪ್ರತಿಯೊಂದು ವಿಡಿಯೋಸ್ ನಾವು ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ನೋಡಿ, ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರು, ನಮಗೆ ಏಪ್ರಿಲ್ 24 ರಿಸಲ್ಟ್ ಬರುತ್ತೆ, ಸಡನ್ ಆಗಿ ಯಾಕೆ ನಾಳೆ ಕೊಡ್ತಿದ್ದಾರೆ? ನಿಮ್ಗೆ ಗೊತ್ತಿದೆ, ನಿಮಗೆ ನಾಳೆ ರಿಸಲ್ಟ್ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಯ್ತು. ಈಗ ನಾಳೆ ರಿಸಲ್ಟ್ ಬರ್ತದೆ ಅಂದಮೇಲೆ ನಮಗೆ ತುಂಬಾ ಜನಕ್ಕೆ ಅಂದ್ರೆ ಪೋಷಕರಿಗೆ ಆಯ್ತು, ಸ್ಟೂಡೆಂಟ್ಸ್ ಆಯ್ತು, ಎರಡು ತಲೆನೋವಾಗೈತೆ. ಅಂದ್ರೆ ಈ ಒಂದಿಷ್ಟು ಸಬ್ಜೆಕ್ಟ್ಗಳು ಅಂದ್ರೆ ಈಗ ಥರ್ಡ್ ಲ್ಯಾಂಗ್ವೇಜ್ ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ಅಂದ್ರೆ ಗ್ರೇಡ್ ಕೊಡ್ತೀನಿ, ಆಮೇಲೆ ಮಾರ್ಕ್ಸ್ ಕೊಡ್ತೀನಿ ಅಂತಂದು ಹೈಕೋರ್ಟ್ ಕೂಡ ತೀರ್ಮಾನ ಮಾಡ್ತವೆ. ಈಗ ಗ್ರೇಡ್ ಕೊಡ್ತಾರೆ ಅಂದ್ರೆ ಕೊಡಲ್ಲ ಅಂತ ಗೊತ್ತಾಯ್ತು. ಇವಾಗ ಮಾರ್ಕ್ಸೇ ಕೊಡ್ತಾರಂತ ಕೊನೆಯದಾಗಿ ತೀರ್ಪು ಕೂಡ ಬಂದಿರೋದು. ಈಗ ಮಾರ್ಕ್ಸೇ ಕೊಡ್ತಿದ್ದಾಗ ನಾವು ಸ್ವಲ್ಪ ಜನ ತುಂಬಾ ನೆಗ್ಲೆಕ್ಟ್ ಮಾಡಿದೀವಿ ಆ ಸಬ್ಜೆಕ್ಟ್ ನ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು, ಗಣಿತ ಅಂತ ಕನ್ನಡದಲ್ಲಿ ಕರಿತೀವಿ, ಈ ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಸಾಕಷ್ಟು ಜನ ಅಂತ ಕೇಳ್ತಿದ್ರು. ಏನು ನಾಳೆ ಎಷ್ಟು ಯಾವ ಸಬ್ಜೆಕ್ಟ್ ಮಾರ್ಕ್ಸ್ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಈ ತರ ಕ್ವಶನ್ಸ್ ಎಲ್ಲ ಕೇಳಿದಾಗ ನೋಡಿ, ನಮ್ಮ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಮಧು ಬಂಗಾರಪ್ಪ ಅವರು CM ಜೊತೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ ಇವತ್ತೇನೆ ಮಾತುಕತೆ ಮಾಡಿದ್ರೆ ಎಲ್ಲಾನು ಮಾತುಕತೆ ನಡೆಸಿ, ಸರ್ ಈ ತರ ಕೋರ್ಟ್ ಅಲ್ಲಿ ಈ ತರ ಹಿಂಗಾಯ್ತು, ಈ ತರ ಸ್ಟೂಡೆಂಟ್ಸ್ ಇದ್ರ ಅಪ್ಲೈ ಮಾಡಿದ್ರು, ಅವ್ರಿಗೆ ಮಾರ್ಕ್ಸೇ ಬೇಕಂತ ಎಲ್ಲ ಒಂದು ಮಾತುಕತೆ ಎಲ್ಲಾನು ತಿಳಿಸಿದ್ದಾರೆ. ಈಗ ಫೈನಲ್ ಆಗಿ ನಾಳೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇವತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಏನು ಕೇಳಿದ್ರೆ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಖಂಡಿತ ಗ್ರೇಸ್ ಮಾರ್ಕ್ಸ್ ಆದ್ರೆ ಕೊಟ್ಟೆ ಕೊಡ್ತಾರೆ. ಓಕೆನಾ, ಇಷ್ಟು ಮಾರ್ಕ್ಸ್ ಕೊಡ್ತಾರೆ. ಯಾವ ಸಬ್ಜೆಕ್ಟ್ ಕೊಡ್ತಿದ್ದಾರೆ ನೋಡಿ, ಗಣಿತ ಅನ್ನೋ ಒಂದು ಸಬ್ಜೆಕ್ಟ್ಗೂ ಗ್ರೇಸ್ ಮಾರ್ಕ್ಸ್ ಕೊಡೋ ತುಂಬಾ ಸಾಧ್ಯತೆ ಇದೆ. ತುಂಬಾ ಎಷ್ಟು ಮಾರ್ಕ್ಸ್ ಅಂತ ಹೇಳಿದ್ರೆ 16 ಮಾರ್ಕ್ಸ್ ಇಲ್ಲಾಂದ್ರೆ 24 ಮಾರ್ಕ್ಸ್ ಅಂತ ಸಾಕಷ್ಟು ಸುದ್ದಿ ಆದ್ರೆ ಬರ್ತಿದೆ. ನಾಳೆ ಅಫಿಷಿಯಲ್ ಆಗಿ ನಾಳೆ ಎಜುಕೇಶನ್ ಮಿನಿಸ್ಟರ್ ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ಎಲ್ಲರ ಜೊತೆ ಹೇಳ್ತಾರೆ. ಆ ಇನ್ಫಾರ್ಮೇಶನ್ಸ್ ಕೂಡ ನಾನು ಪ್ರೊವೈಡ್ ಮಾಡ್ತೇನೆ. ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರ ನಿಮಗೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ, ಮತ್ತೆ ಹಿಂದಿ ಅನ್ನೋ ಸಬ್ಜೆಕ್ಟ್ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ. ಯಾಕಂದ್ರೆ ಸಡನ್ ಆಗಿ ಗ್ರೇಡ್ ಇಂದ ಮಾರ್ಕ್ಸ್ ಕೊಡ್ತೀನಿ ಅಂದ್ರೆ ಸಾಕಷ್ಟು ಫಲಿತಾಂಶದಲ್ಲಿ ಆದ್ರೆ ಒಂದು ಗೊಂದಲ ಕೂಡ ಆಗಿರುತ್ತೆ, ಮತ್ತೆ ಜಾಸ್ತಿ ಕೂಡ ಡಿಫರೆನ್ಸ್ ಕೂಡ ಬರುತ್ತೆ. ಆ ಒಂದು ರೀಸನ್ ಇಂದ ಹೇಳ್ಕೊಂಡು ನಾಳೆ ಬರುವಂತಹ ಹಿಂದಿ ಸಬ್ಜೆಕ್ಟ್ ಅಂದ್ರೆ ಥರ್ಡ್ ಲ್ಯಾಂಗ್ವೇಜಸ್ಗೆ ಗ್ರೇಸ್ ಮಾರ್ಕ್ಸ್ ಇರುವಂತ ತುಂಬಾ ಸಾಧ್ಯತೆ ಇದೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಮತ್ತೆ ಆ ಒಂದು ವಿಚಾರದಲ್ಲಿ ಅಂತ ಬಂದ್ರೆ ನಾಳೆ ನಮಗೆ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಅದರ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾಳೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಪಾಸ್ ಮಾಡ್ತಾರ ಹಿಂದಿ ಅಂತ ಸಬ್ಜೆಕ್ಟ್ ಅಲ್ಲಿ ಮೇ ಬಿ ಇರ್ಬೋದು. ಯಾಕಂದ್ರೆ ನಿಮಗೆ ಈ ತರ ಗ್ರೇಡ್ ಇಂದ ಮಾರ್ಕ್ಸ್ ಕೊಡ್ತೀನಿ ಅಂತಂದಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗಿದ್ದರಿಂದ ನಾಳೆ ಥರ್ಡ್ ಲ್ಯಾಂಗ್ವೇಜಸ್ ನ ಎಲ್ಲ ಒಂದು ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವಂತ ಸಾಧ್ಯತೆ ತುಂಬಾನೇ ಇದೆ. ಎನಿವೇ ನಿಮ್ಗೆ ಏನೇ ಅಪ್ಡೇಟ್ಸ್ ಬಂದ್ರು ಗ್ರೇಸ್ ಮಾರ್ಕ್ಸ್ ಆಯ್ತು, ನಾಳೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಪಾಸ್ ಮಾಡ್ತಾರ, ಎಲ್ಲ ತರದ್ದು ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ನೀವೇನ್ ಮಾಡ್ಬೇಕಂದ್ರೆ ಜಸ್ಟ್ ಏನಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಬಿಡಿ. ನಿಮ್ಗೆ ನಾವು ಹಾಕುವಂತ ವಿಡಿಯೋಸ್ ನಿಮ್ಗೆ ಎಲ್ಲ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ನೀವು ಅಲ್ಲೇ ವಿಡಿಯೋ ನೋಡ್ಕೊಂಡು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅದ ತಿಳ್ಕೊಬೋದಾಗಿರುತ್ತೆ. ನಿಮಗೆ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನಿಮ್ಮ ಡೌಟ್ಸ್ಗಳಿಗೆಲ್ಲ ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ, ಅಂದ್ರೆ ಡೆಡಿಕೇಟ್ ಆಗಿ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಖಂಡಿತ ಹೇಳಿಲ್ಲ, ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕೋ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಗ್ರೂಪ್ ಅಂತ, ಮತ್ತೆ ನಿಮ್ಮ ಸ್ಕೂಲ್ ಗ್ರೂಪ್ ಅಂತ ಇರುತ್ತೆ, ಅಲ್ಲೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿ. ಅವರು ಕೂಡ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ. ಇಲ್ಲಾಂದ್ರೆ ಅವ್ರು ಕೂಡ ಏನಾದ್ರು ಇದ್ರೆ ಕೂಡ ಅವ್ರಿಗೂ ಕೂಡ ಈ ಇನ್ಫಾರ್ಮೇಶನ್ ತಿಳಿಯಲಿ, ನಾಳೆ ಎಷ್ಟು ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಯಾಕಂದ್ರೆ ತುಂಬಾ ಜನ ಸಾಕಷ್ಟು ನ್ಯೂಸ್ಗಳು ನೋಡ್ಕೊಂಡು ಅಷ್ಟು ಮಾರ್ಕ್ಸ್ ಕೊಡ್ತಾರೆ, ಇಷ್ಟು ಮಾರ್ಕ್ಸ್ ಕೊಡ್ತಾರೆ ಏನಂತ ಇಲ್ಲವರೆಗೂ ಅಫಿಷಿಯಲ್ ಆಗಿ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸರ್ಕಾರ ಮಾತಾಡಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಏನ್ ಮಾಡಿದಾರೆ ಅನ್ನೋದು ನಾಳೆನೇ ಗೊತ್ತಾಗುತ್ತೆ. ಓಕೆನಾ, ಏನೇ ಅಪ್ಡೇಟ್ಸ್ ಬಂದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನಿಮಗೆ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡಿದ್ರೆ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.